ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯಾಗಿರ್ತಕ್ಕಂಥ ಮಾಜಿ ಸಚಿವ ಡಾಕ್ಟರ್ ಸಿ.ಎನ್. ಅಶ್ವಥ್ ನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ತಾ ಹೋಗ್ತೀನಿ. ಸರ್, ನೀವು ಈ ಒಂದು ಕ್ಷೇತ್ರದ ಉಸ್ತುವಾರಿನ ವಹಿಸ್ಕೊಂಡಿದ್ದೀರಿ. ಜನರ ರೆಸ್ಪಾನ್ಸ್ ಹೇಗಿದೆ ಸರ್? ಅದ್ಭುತವಾಗಿದೆ. ಜನ ಸಾಗರವೇ ಹರಿದು ಬರ್ತಿದೆ. ಜನ ಎಷ್ಟು ಪ್ರೀತಿಸ್ತಿದ್ದಾರೆ, ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಏನ್ರಿ ಪ್ರೀತಿ, ಏನ್ರಿ ಬೆಂಬಲ, ನಾವ್ ಎಂದೂ ಕಂಡಿಲ್ಲ ರೀ. ಅಪರೂಪದ ವ್ಯಕ್ತಿನೇ ಡಾಕ್ಟರ್ ಸಿ.ಎನ್. ಮಂಜುನಾಥ್. ಹೇಗೆ ದೇಶದ ಮಟ್ಟದಲ್ಲಿ ನಮ್ಗೆ ಮೋದಿ ಇದ್ದಾರೋ ಆ ರೀತಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಅವರಿಗೆ ಬೆಂಬಲ ವ್ಯಕ್ತವಾಗ್ತಿರೋದು ಜನಸಾಗರ. ಜನರ ಅಭ್ಯರ್ಥಿ, ಜನರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ಡಿಎ ಒಕ್ಕೂಟದ ಅಭ್ಯರ್ಥಿಯಾಗಿ ಇವತ್ತು ಯಾವ ಅನುಮಾನವಿಲ್ಲದೆ ಹೇಳ್ಬೋದು, ನಾನು ಗಟ್ಟಿಯಾಗಿ ನಮ್ಮ ಅಭ್ಯರ್ಥಿ 100% ಗೆದ್ದೇ ಗೆಲ್ತಾರೆ. ಈ ಜನರ ಉತ್ಸಾಹ ಅಂತ ಹೇಳಿದ್ರಿ, ಇದು ಮಂಜುನಾಥ್ ಅವ್ರನ್ನ ನೋಡಿ ಬರ್ತಿದಾರೋ ಅಥವಾ ಮೋದಿ ಅಲೆಯಿಂದ ಬರ್ತಿದಾರೋ? ಖಂಡಿತ ಮೋದಿ ಅಲೆ, ಮೋದಿ ಅವ್ರ ಜೊತೆನೆ ತಾನೆ, ಮೋದಿ ಟೀಮ್ ನಲ್ಲೇ ತಾನೆ ಇರಬೇಕು. ಮೋದಿ ಅವರನ್ನು ನೋಡಿ, ಮೋದಿಯವರ ನಾಯಕತ್ವ, ಮೋದಿಯವರ ಜೊತೆಯಲ್ಲಿ ತಂಡದಲ್ಲಿ ಒಳ್ಳೊಳ್ಳೆ ಯೋಗ್ಯವಾದಂತ ವ್ಯಕ್ತಿಗಳು ಇರ್ಬೇಕಲ್ಲ. ಆ ಯೋಗ್ಯವಾದಂತ ವ್ಯಕ್ತಿ ಆಯ್ಕೆ ಮಾಡಿರೋರೇ ನರೇಂದ್ರ ಮೋದಿ ಅವರು. ಮೋದಿಯವರ ಆಯ್ಕೆಯನ್ನ ಮಾಡಿ ಅವ್ರಿಗೊಂದು ಆಹ್ವಾನವನ್ನು ಕೊಟ್ಟು ಬನ್ನಿ ನನ್ನ ತಂಡದಲ್ಲಿ ಅಂತ ಇವತ್ತು ಜನ ಅದಕ್ಕೆ ಒಪ್ಪಿ ಮುಕ್ತವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ಮತದ ಮೂಲಕ ಅವ್ರನ್ನ ಆಯ್ಕೆ ಮಾಡುವಂತದ್ದಾಗುತ್ತೆ. ಈಗ ನಿಮ್ಮ ಅಂದ್ರೆ ಎನ್ಡಿಎ ಮೈತ್ರಿ ಅಭ್ಯರ್ಥಿಯ ಎದುರಾಳಿಯಾದಂತ ಡಿ.ಕೆ. ಸುರೇಶ್ ಅವರು ನಿಮ್ಮ ಟಾರ್ಗೆಟ್ ಅಥವಾ ಅವರನ್ನ ಡಿ.ಕೆ. ಶಿವಕುಮಾರ್ ಅವರು ನಿಮ್ಮ ಟಾರ್ಗೆಟ್? ನಮ್ಗೆ ಯಾರು ಟಾರ್ಗೆಟ್ ಇಲ್ಲ. ನಮ್ಗೆ ಯಾಕೆ ಅವ್ರ ಟಾರ್ಗೆಟ್? ಇವತ್ತು ಜನರ ಮತ ಆಶೀರ್ವಾದ ಪಡಿಬೇಕು. ಜನರ ಆಶೀರ್ವಾದ ಪಡೆಯಕ್ಕೆ ಬಂದಿದ್ದೀರಿ, ಜನರ ಬೆಂಬಲ ಪಡಿ. ನಾವ್ಯಾಕೆ ಟಾರ್ಗೆಟ್? ಇವತ್ತು ರಾಷ್ಟ್ರೀಯ ಲೋಕಸಭಾ ಚುನಾವಣೆ ರೀ ಇದು. ನಮ್ಮನೆ ಯಾವ್ದು ಚುನಾವಣೆ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ, ಕರ್ನಾಟಕಕ್ಕೆ ಸೂಕ್ತವಾದಂತ ಅಭ್ಯರ್ಥಿ ಯಾರು, ಆ ಅಭ್ಯರ್ಥಿ ಯಾರಾಗಿದ್ರೆ ಒಳ್ಳೇದು. ನಮ್ಮ ಮೇಕೆದಾಟು ಯೋಜನೆಯಿಂದ ಇರಲಿ ಅಥವಾ ಇಲ್ಲಿ ಶಿಕ್ಷಣದಲ್ಲಾಗ್ಲಿ, ಆರೋಗ್ಯದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ, ಮೂಲಭೂತ ಸೌಕರ್ಯದಲ್ಲಾಗ್ಲಿ, ಪ್ರತಿಯೊಂದು ವಿಚಾರದಲ್ಲೂ ನಮಗೆ ಶಕ್ತಿಯನ್ನು ತುಂಬಿ ಮೋದಿ ಟೀಮ್ ನಲ್ಲಿ ಇರಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ. ಹಾಗಾಗಿ ನಾವ್ ಯಾರನ್ನೂ ದ್ವೇಷಿಸ್ತಿಲ್ಲ ರೀ. ಯಾರ ಮೇಲೂ ದ್ವೇಷ ಇಲ್ಲ. ನಾವು ಜನರ ಆಶೀರ್ವಾದ ಕೇಳಕ್ ಬಂದಿದ್ದೀವಿ, ಜನರ ಮತ ಕೇಳಕ್ ಬಂದಿದ್ದೀವಿ. ಈ ಮತವನ್ನು ಪಡ್ಕೊಂಡು ನಮ್ಮ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಎನ್ಡಿಎ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ಳೋದು ಅಷ್ಟೇ ನಮ್ಮ ಪ್ರಯತ್ನ. ನಾವೇನು ದ್ವೇಷ ಇಲ್ಲ. 3 ಬಾರಿ ಸ್ಪರ್ಧೆಯನ್ನ ಮಾಡಿದ್ದೀನಿ, ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ, ಈ ಬಾರಿನೂ ನನಗೆ ಕೂಲಿ ಕೊಡಿ ಅಂತ ಡಿ.ಕೆ. ಸುರೇಶ್ ಅವರು ಕೇಳ್ತಾರೆ. ಈಗಾಗಲೇ ಕೊಟ್ಟಿರೋ ಕೂಲಿಗೆ ಕೆಲಸ ಆಗಿಲ್ಲ. ಸೊ ಕೆಲಸ ಮೈಗಳ್ತನ ಆಗ್ಬಿಟ್ಟಿದೆ. ಸೊ ಏನು ಪ್ರಯೋಜನ ಇಲ್ಲ. ಮಾಡಿದೇನು ಕೆಲಸ ಇಲ್ಲ. ಕೂಲಿ ಮಾತ್ರ ತಗೊಂಡಿದ್ದೀರಾ, ಸಾಕು ಕೂಲಿ ಕೊಟ್ಟಿದ್ದು. ಈಗ ನಮ್ಮ ಪರವಾಗಿರುವಂತ ಒಂದು ಅಭ್ಯರ್ಥಿನ ರೆಡಿ ಮಾಡಬೇಕು. ನಮ್ಮ ಧ್ವನಿಯಾಗಿ, ನಮ್ಮ ಪರವಾಗಿ, ನಮ್ಮ ಉಸಿರು ಕಟ್ಟೋ ವಾತಾವರಣದಿಂದ ಆಚೆ ಬಂದು ನಿಜವಾದ ಸ್ವಾತಂತ್ರ್ಯ, ನಿಜವಾದ ಅಭಿವೃದ್ಧಿನ ಕಾಣಲಿಕ್ಕೆ ಎನ್ಡಿಎ ಅಭ್ಯರ್ಥಿ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಬೇಕು ಅಂತ ಜನ ನಿಶ್ಚಯ ಮಾಡಿದ್ದಾರೆ. ಅವ್ರ ಕಾಲ ಆಯ್ತು, ಏನು ಪ್ರಯೋಜನ ಇಲ್ಲ, ಮತ ಕೊಟ್ಟು ಪ್ರಯೋಜನ ಇಲ್ಲ. ಹಾಗಾಗಿ ನಮ್ಮ ಪ್ರಬುದ್ಧರು, ನಮ್ಮ ಮತದಾರರು ಅವ್ರಿಗೆ ಬೇಕು ಸಿ.ಎನ್. ಮಂಜುನಾಥ್, ಕಮಲ ಚಿಹ್ನೆ, ಸೀರಿಯಲ್ ನಂಬರ್ 1. ಅಂದ್ರೆ ಇಲ್ಲಿ ಅಂದ್ರೆ ಬೆಂಗಳೂರು ಗ್ರಾಮಾಂತರದ ಜನರು ಉಸಿರು ಕಟ್ತಿದಾರೆ ಅಂತ ಹೇಳ್ತೀರಾ ಸರ್? ಓ, 100ಕ್ಕೆ 100. ಇಲ್ಲೇನು ಸ್ವಾತಂತ್ರ್ಯನ ಅದು? ಕೂತ್ಕೊಂಡ್ರೆ ಪರ್ಮಿಷನ್ ಬೇಕು, ನಿಂತ್ಕೊಂಡ್ರೆ ಪರ್ಮಿಷನ್ ಬೇಕು, ಮಲಗಿದ್ರೆ ಪರ್ಮಿಷನ್ ಬೇಕು, ಉಸಿರಾಡಿದ್ರೆ ಪರ್ಮಿಷನ್ ಬೇಕು. ಈ ಪರಿಸ್ಥಿತಿಯಲ್ಲಿ ಹೇಗ್ ಮಾಡಕ್ಕಾಯ್ತದೆ? ಸೊ ನೀವು ಏನ್ ಜನಪರವಾಗಿ ಜನರಿಗೆ ಶಕ್ತಿ ತುಂಬುವಂತದ್ದಾಗಬೇಕು, ಪೂರಕವಾಗಿರ್ಬೇಕು. ಅಂತ ಪೂರಕವಾದಂತ ಇಲ್ಲ. ಮತ್ತೆ ಕಾಂಗ್ರೆಸ್ಗೆ ಮತ ಕೊಟ್ಟು ಏನೂ ಪ್ರಯೋಜನ ಇಲ್ಲ. ಏನ್ ಪ್ರಯೋಜನ? ಪ್ರತಿಪಕ್ಷದಲ್ಲೂ ಕೂತ್ಕೊಳ್ಳೋಕೆ ಅವ್ರಿಗೆ ಅರ್ಹತೆ ಸಿಗ್ತಿಲ್ಲ. ಎಲಿಜಿಬಿಲಿಟಿ ಪ್ರತಿಪಕ್ಷಕ್ಕೆ ಮೇಲೆ ಏನ್ ಮಾಡ್ತಾರೆ ಪಾಪ? ಹೋಗಿ 3 ಸಲ ಹೋಗಿದ್ದಾರೆ. ಏನ್ ಮಾಡಕ್ಕಾಗಿದೆ? ಇವೇನು ಮಾಡಕ್ಕಾಗಿಲ್ಲ. ಇವತ್ತು ನಾವು ಅಧಿಕಾರಕ್ಕೆ ಬಂದಿದ್ರೆ ತಾನೇ ನಾವು ರಾಮನಗರ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಕ್ಕಾಯ್ತು. ಸೊ ಅಧಿಕಾರಕ್ಕೆ ಮೋದಿಯವರು 100ಕ್ಕೆ 100 ಬರೋದು ಅಧಿಕಾರಕ್ಕೆ ಖಂಡಿತ. ಆ ಟೀಮಲ್ಲಿ ನಾವಿರ್ಬೇಕು. ಬೆಂಗಳೂರು ಗ್ರಾಮಾಂತರ ಮಿಸ್ ಆಗಿತ್ತು ಇದುವರೆಗೂ. ಈ ಬಾರಿ ಮಿಸ್ ಆಗಲ್ಲ, ಈ ಸಲ ಪ್ಲಸ್ ಆಗುತ್ತೆ. ಅಂದ್ರೆ ಕಾಂಗ್ರೆಸ್ ಸಾಕಷ್ಟು ಅಭಿವೃದ್ಧಿ ಮಾಡಕ್ ಹೋಗುತ್ತೆ, ಬಿಜೆಪಿ ಅವರು ಇದಕ್ಕೆಲ್ಲ ಅಡ್ಗಾಲ್ ಆಗ್ತಾರೆ ಅನ್ನೋದೊಂದು ಆರೋಪ. ಈಗ ಯಾರು ಅಡ್ಡ ಹಾಕಕ್ ಬಂದಿದ್ದಾರೆ? ಏನಿದೆ ಅಡ್ಡ ಹಾಕಕ್ಕೆ? ಇವ್ರು ಅಡ್ಗಾಲ್ ಹಾಕ್ಲಿಲ್ಲ ಅಂದ್ರೆ ಸಾಕಪ್ಪ. ಇವತ್ತು ಇವರೇ ಸರ್ಕಾರ ಇದ್ದೆ, ಏನು ಮಾಡಿದ್ದೇನಿಲ್ಲ ಇಲ್ಲಿ. ಸೊ ಇವತ್ತು ಮಾಡ್ತಿರೋದು ಏನಾರು ಒಂದು ನ್ಯಾಯಪೇಸ ಅಭಿವೃದ್ಧಿ ಕರ್ನಾಟಕದಲ್ಲಿ ಆಗ್ತಿದ್ಯಾ? ಏನಾರು ಅಭಿವೃದ್ಧಿ ಆಗ್ತಿದ್ಯಾ? ಏನು ಅಭಿವೃದ್ಧಿ ಆಗ್ತಿಲ್ಲ. ಹಾಗಾಗಿ ದೇಶದ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರುವಂತ ಸಿ.ಎನ್. ಮಂಜುನಾಥ್ ಅವ್ರಿಗೆ ಅವಕಾಶ ಮಾಡಿಕೊಡಿ. ಮೋದಿ ಅವರು ಒಕ್ಕಲಿಗ ನಾಯಕರನ್ನ ಮಾತ್ರ ಕೂಡ ಕಂಡಿದ್ದಾರೆ ಹೊರತು ಯಾವುದೇ ರೀತಿಯ ಒಂದು ಗೆಲುವನ್ನ ಸಾಧಿಸಲಿಕ್ಕೆ ಈ ಕ್ಷೇತ್ರದಲ್ಲಿ ಆಗಲ್ಲ. ನೋಡಿ, ಈ ರೀತಿ ಮೋದಿಯವರಿಗೆ ಜಾತೀತೀತವಾದಂತ, ಧರ್ಮಾತೀತವಾಗಿರುವಂತ ನಾಯಕನೇ ನರೇಂದ್ರ ಮೋದಿ, ವಿಶ್ವ ನಾಯಕ. ಎಲ್ಲ ಸಮುದಾಯದ ಎಲ್ಲಾ ಜನಗಳು ಒಪ್ಪಿರುವಂತ ನಾಯಕ. ಹಾಗಾಗಿ ಇವತ್ತು ಜನಸಾಗರ, ನಮ್ಮ ಹೆಮ್ಮೆಯ ನಾಯಕ, ನಮ್ಮ ಭರವಸೆಯ ನಾಯಕನೇ ನರೇಂದ್ರ ಮೋದಿ. ಹಾಗಾಗಿ
ಎಲ್ಲ ಸಮುದಾಯರು ಒಟ್ಟಿಗೆ ಸೇರಿ ಅವ್ರಿಗೆ ಬೆಂಬಲ ಕೊಡುವಂತದ್ದಾಗುತ್ತೆ. NDA ಮೈತ್ರಿ ಅಭ್ಯರ್ಥಿಯ ಪರ ನಿಮ್ಮ ಒಂದು ಅಂದ್ರೆ ಏನು ನಿಮ್ಮ ಅವರ ಸ್ಪರ್ಧೆ ಬಗ್ಗೆ ನಿಮ್ಮ ಒಂದು ಏನ್ ಹೇಳ್ತಾರೆ ಒಂದು ರೇಸ್ ಅಲ್ಲಿ ನೀವು ಎಷ್ಟು ಕೆಲಸವನ್ನ ಮಾಡ್ತೀರಿ? ಖಂಡಿತ ಪೂರ್ತಿ ಶ್ರಮ ನಮ್ಮ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತನು ಬಹಳ ಹುಮ್ಮಸ್ಸಲ್ಲಿದ್ದಾರೆ. ಎಲ್ಲರ ನಾಯಕರು ನೀವು ಏನ್ ನಂಬ್ತಿರೋ ಬಿಡ್ತಿರೋ ಎಲ್ಲರೂ ಒಗ್ಗಟ್ಟಿನಿಂದ ಅವಿರತವಾಗಿ ದುಡಿದು ಹಗಲು ರಾತ್ರಿ ದುಡಿದು ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಗೆಲ್ಲಿಸಲಿಕ್ಕೆ ನಮ್ಮೆಲ್ಲಾ ನಾಯಕರುಗಳು, ಎಲ್ಲ ಸ್ಪರ್ಧಿಗಳು, ಶಾಸಕರುಗಳು ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಿನಿಂದ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಮಾಡ್ತಾ ಇದ್ವಿ. ಇದಿಷ್ಟು ಡಾಕ್ಟರ್ CN ಅಶ್ವಥ್ ನಾರಾಯಣ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.